ಗೂಡ್ಸ್ ವಾಹನಕ್ಕೆ ಬೈಕ್ ಡಿಕ್ಕಿ, ಸರಣಿ ಅಪಘಾತ, ಯುವಕ ದಾರುಣ ಸಾವು. ಓವರ್ಟೇಕ್ ತಂದ ಅವಾಂತರ, 2 ಖಾಸಗಿ ಬಸ್ಗಳ ನಡುವೆ ಡಿಕ್ಕಿ, ಪ್ರಯಾಣಿಕರ ಜೀವದ ಜೊತೆ ಚಾಲಕ ನಿರ್ವಾಹಕರ ಚೆಲ್ಲಾಟ. ಫೆಂಗಲ್ ಚಂಡಮಾರುತ ಎಫೆಕ್ಟ್, ಆರೋಗ್ಯದ ಕಡೆ ಇರಲಿ ಎಚ್ಚರ, ಸಾರ್ವಜನಿಕರಿಗೆ ಕರೆ ನೀಡಿದ ಆರೋಗ್ಯಾಧಿಕಾರಿ. ಸರಣಿ ಕಳ್ಳತನ ಮಾಡುತ್ತಿದ್ದ ಇರಾನಿ ಗ್ಯಾಂಗ್, ಆರೋಪಿಗಳು ಅಂದರ್, ನಿಟ್ಟುಸಿರು ಬಿಟ್ಟ ಸಾರ್ವಜನಿಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಆತ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದ. ಆದರೆ ಹಣೆ ಬರಹ ಕೆಟ್ಟಿತ್ತೋ ಏನೋ, ಯಮ ಸ್ವರೂಪಿಯಂತೆ ಬಂದ ಗೂಡ್ಸ್ ಗಾಡಿಗೆ ಡಿಕ್ಕಿ ಹೊಡೆದ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಈ ಫೋಟೋದಲ್ಲಿರೋ ಯುವಕನನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. 34 ವರ್ಷದ ಈತನ ಹೆಸರು ಶಿವಶಂಕರ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿತಹಳ್ಳಿ ಗ್ರಾಮದ ಯುವಕ. 4 ವರ್ಷಗಳ ಹಿಂದೆಯಷ್ಟೇ ಯುವತಿಯೊಬ್ಬಳನ್ನ ಮದುವೆಯಾಗಿ ಸುಂದರವಾದ ಸಂಸಾರವನ್ನ ನಡೆಸಿಕೊಂಡಿದ್ದ ಈತನಿಗೆ ಒಂದು ಮುದ್ದಾದ ಗಂಡು ಮಗು ಇದ್ದು ಜೀವನ ನಡೆಸಿಕೊಂಡು ಅನ್ಯೋನ್ಯವಾಗಿ ಬಾಳ್ತಾ ಇದ್ರು. ಆದರೆ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ, ಸೋಮವಾರ ಶಿವಶಂಕರ್ ಮತ್ತು ಅವರ ಭಾವಮೈದ ಸಂತೋಷ್ ಇಬ್ಬರು ಜೊತೆಗೂಡಿ ಚದಲ್ಪುರ ಬಳಿ ಬಂದಿದ್ರಂತೆ. ಮಾತುಕತೆ ನಡೆಸಿ ಊಟ ಮಾಡೋದಕ್ಕೆ ಅಂತ ಅಲ್ಲಿಂದ ಚಿಕ್ಕಬಳ್ಳಾಪುರ ಕಡೆಗೆ ಬುಲೆಟ್ ಬೈಕ್ ಹತ್ತಿ ಬಂದಿದ್ದಾರೆ. ಆದರೆ ಜೈನ್ ಆಸ್ಪತ್ರೆ ಬಳಿ ಇರುವ HP ಪೆಟ್ರೋಲ್ ಬಂಕ್ ಬಳಿ ಚಿಕ್ಕಬಳ್ಳಾಪುರ ಕಡೆಯಿಂದ ಬೆಂಗಳೂರಿನ ಕಡೆಗೆ ಗೂಡ್ಸ್ ಕಂಟೈನರ್ ಒಂದು ಬರ್ತಾ ಇತ್ತು. ಶಿವಶಂಕರ್ನ ಹಣೆ ಬರಹ ಕೆಟ್ಟಿತೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಬೈಕ್ ನಿಯಂತ್ರಣ ತಪ್ಪಿ ಗೂಡ್ಸ್ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ವೇಗವಾಗಿ ಬಂದಿದ್ದ 2 ವಾಹನಗಳ ರಭಸಕ್ಕೆ ಬೈಕ್ ಓಡಿಸ್ತಾ ಇದ್ದ ಶಿವಶಂಕರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸಂತೋಷ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಅಲ್ಲ, ಯಾರ್ಯಾರು ಬರ್ತಾ ಇದ್ರಿ? ಇಲ್ಲಿಂದ ಬರ್ತಾ ಇದ್ರಿ? ಏನಕ್ಕೆ ಬರ್ತಾ ಇದ್ರಿ? ಎಲ್ಲೋ ಬರ್ತಾ ಇದ್ರಿ, ಚಿಕ್ಕಬಳ್ಳಾಪುರ ಬರ್ತಾ ಇದ್ರಿ ಊಟ ಮಾಡೋಣ ಅಂತ. ಹಾಂ, ಯಾರ್ಯಾರು ಬರ್ತಾ ಇದ್ದು? ಆತ್ಮ ನಾನು. ಅಲ್ಲ, ಅವ್ರ ಹೆಸರೇನು? ಶಿವಶಂಕರ್. ಯಾವರು? ಕೆಂತಲ್ಲಿ. ಹಾಂ ಹಾಂ. ಅಲ್ಲ, ನೀನು ಜೋರಾಗಿ ಬರ್ತಾ ಇದ್ರೆ ಏನು? ಜೋರಾಗಿ ಎಲ್ಲ ಮೀಡಿಯಮ್ ಆಗಿ ಬರ್ತಾ ಇದ್ದಿದ್ದು. ಹಾಂ, ಏನಾಯಿತು? ಹೆಂಗಾಯ್ತು ಅದು? ಹೆಂಗಾಯ್ತು? ಕ್ಯಾಂಟೋನ್ ಬಂದಿರೋದು. ಅಲ್ಲಿ ನಿಮಗೆ ಕಾಣಿಸ್ಲಿಲ್ವಾ? ಮಳೆ ಬೀಳ್ತಾ ಇತ್ತು. ಮಳೆ ಬೀಳ್ತಾ ಇತ್ತು. ಕ್ಯಾಂಟೋನ್ ಬರ್ತಾ ಇದ್ನ ಆಟೋ ಒಂದು ಸೇಫ್ ಉದ್ಬಿಟ್ಟ. ಹಾಂ ಹಾಂ. ಆಮೇಲೆ ಏನಾಯ್ತಣ್ಣ? ಆಮೇಲೆ ಏನಾಯ್ತು? ಅಷ್ಟಕ್ಕೆ ಹಾಂ, ನಿಮ್ಮ ಗಾಡಿ ಹೋಗ್ಬಿಟ್ಟು ಅದು ಕೆಳಗೆ ಸಿಕ್ಕಾಕೊಂತ ಅಥವಾ ಸೈಡ್ ಬಿದ್ದೋಯ್ತಾ? ನಿಮಗೇನಾದ್ರು ಶಿವಶಂಕರ್ ಮಾವ. ಇನ್ನು ಮೃತ ಶಿವಶಂಕರ್ ತನ್ನ ಭಾವಮೈದ ಸಂತೋಷ್ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಊಟ ಮಾಡಬೇಕು ಅಂತ ಬರೋ ವೇಳೆ ಈ ಘಟನೆ ನಡೆದಿದೆ. ಪಕ್ಕದಲ್ಲೇ ಬರ್ತಾ ಇದ್ದ ದಂಪತಿಗಳಿಬ್ಬರಿಗೆ ಶಿವಶಂಕರ್ ಓಡಿಸ್ತಾ ಇದ್ದ ಬುಲೆಟ್ ಬೈಕ್ ಬಂದು ಟಚ್ ಆಗಿದೆ. ಅವರ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಬೈಕ್ನಲ್ಲಿದ್ದ ದಂಪತಿಗಳಿಬ್ಬರು ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಕ್ಯಾಂಟ್ರ್ ಹೋಗ್ತಾ ಇತ್ತು, ಈ ಕಡೆ ಬಂದು ಕ್ಯಾಂಟ್ರಿಗೆ ಅವ್ರು ಹೊಡೆದು ಬುಲೆಟ್ ಅವರು ನಮ್ಗೆ ಹೊಡೆದಿದ್ದು. ಬುಲೆಟ್ ಕ್ಯಾಂಟ್ರ್ ಹೊಡೆದು ಇದಕ್ಕೆ ಬಂದು ಹೊಡೆದಿದ್ದು. ಬುಲೆಟ್ ಅವರು ಕ್ಯಾಂಟ್ರ್ ಹೊಡೆದು ನಮ್ಗೆ ಹೊಡೆದಿದ್ದು. ಅವ್ರು ಎಲ್ಲಿಂದ ಆ ಕಡೆ ಹೋಗ್ತಾರೆ, ನೀವು ಆ ಕಡೆ ಹೋಗ್ತಾರೆ? ಇಬ್ಬರು ಆ ಕಡೆಯಿಂದನೇ ಬರ್ತಾ ಇದ್ರೆ. ಅವರು ಹೆವಿ ಸ್ಪೀಡ್ ಇದ್ರು. ಯಾರು ಅವ್ರು ಅಂದ್ರೆ ಯಾರು?
ಬುಲೆಟ್ ಅವರು ನಾವು ಪಾಸ್ ಆದರೆ ಅವ್ರ ಹಿಂದೆ ಬಂದು ಕ್ಯಾಂಟ್ರ್ ಟಚ್ ಮಾಡಿದ ನನಗೆ ಬಂದು ಕ್ಯಾಂಟ್ರದೇನಲ್ಲ ಬುಲೆಟ್ ಅವ್ರದ್ದೇ ಪ್ರಾಬ್ಲಮ್ ಅಂತ ನನಗೆ. ಅಲ್ಲ ಅವ್ರಿಗೆ ಏನಾಗಿದೆ? ಯಾರಿಗೆ? ಬಿದ್ದವನಿಗೆ ಏನೋ ಸ್ಪಾಟ್ ಅಂತ ಸ್ಪಾಟ್ ಅಂತ ಹೇಳ್ತಾರೆ. ಇನ್ನೊಬ್ರು ಜಾಸ್ತಿ ಏಟ್ ಆಗಿದೆ, ಒಬ್ರು ಸ್ಪಾಟ್ ಅಂತ ಅವ್ರೆ. ನಿಮಗೂ ಓಪನ್ ಮಾಡಿ ಫುಲ್ ಆಗ್ತಾ ಇಲ್ಲ, ಅವ್ರಿಗೂ ಜಾಸ್ತಿ ಇದಾಗಿದೆ. ಮಿಸ್ಸಸ್ ಅಂಡ್ ಹಸ್ಬೆಂಡ್ ವೈಫ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ರಿ? ದೇವರಹಳ್ಳಿಯಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ನಾವು ಹಾಸ್ಪಿಟ್ಲ್ಗೆ ಹೋಗ್ತೀವಿ. ನಮ್ಮ ರೀಸೆಂಟಾಗಿ ನಮ್ಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ವಿ. ಅವ್ರ ಹಿಂದೆ ಹೆವಿ ಸ್ಪೀಡ್ ಬಂದು ಕ್ಯಾಂಟ್ರ್ ಕೊಟ್ಟು ನಮ್ಗೆ ಕೊಡ್ತಾರೆ. ಯುವಕರು ಇಬ್ಬರು? ಹಾಂ. ಅಲ್ಲೇ ಆಂಬುಲೆನ್ಸ್ ಇತ್ತಲ್ಲ, ಕೂತ್ಬೋದಾಯ್ತಲ್ಲ. ಇನ್ನು ಈ ಗುಡ್ಸ್ ಕಂಟೈನರ್ ಮತ್ತು ಬುಲೆಟ್ ಬೈಕ್ ನಡುವೆ ನಡೆದ ಭೀಕರ ಅಪಘಾತವನ್ನ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಅಪಘಾತದಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡುವಂತಾಯಿತು. ಅಪಘಾತವಾಗ್ತಾ ಇದ್ದಂತೆ ಗುಡ್ಸ್ ವಾಹನ ಚಾಲಕ ಪರಾರಿಯಾಗಿದ್ದಾನೆ. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಖಾಸಗಿ ಬಸ್ ಚಾಲಕ ಹಾಗೂ ನಿರ್ವಾಹಕನ ಬೇಜವಾಬ್ದಾರಿ ವರ್ತನೆಯಿಂದ 2 ಖಾಸಗಿ ಬಸ್ಗಳು ಡಿಕ್ಕಿ ಹೊಡೆದು ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಂತಾಮಣಿ ನಗರದ ಬೆಂಗಳೂರು ಮುರುಗಮಲ್ಲ ಮಾರ್ಗದ ಖಾಸಗಿ ಬಸ್ಗಳು ಸಂಚರಿಸುವ ಸಮಯದಲ್ಲಿ ಓವರ್ಟೇಕ್ ಮಾಡುವಾಗ 2 ಬಸ್ಗಳ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಬಸ್ನಲ್ಲಿದ್ದ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ. ಖಾಸಗಿ ಬಸ್ಗಳಾದ MBS ಬಸ್ ಮತ್ತು ಕಲ್ಪವೃಕ್ಷ ಬಸ್ ಚಾಲಕರು ಮತ್ತು ನಿರ್ವಾಹಕರ ಪೈಪೋಟಿಯಿಂದ ಬೆಂಗಳೂರಿನಿಂದ ಚಿಂತಾಮಣಿ ನಗರದವರೆಗೂ ನಾ ಮುಂದು ನೀ ಮುಂದು ಎಂದು ವಾಹನ ಚಾಲನೆ ಮಾಡಿಕೊಂಡು ಬಂದಿದ್ದಾರೆ. ಬಸ್ಗಳು ಚಿಂತಾಮಣಿ ನಗರಕ್ಕೆ ಪ್ರವೇಶ ಮಾಡಿದ್ದು ನಗರದ ಬೆಂಗಳೂರು ಜೋಡಿ ರಸ್ತೆಯ ಶರಿ ಮಹಾತ್ಮ ದೇವಾಲಯದ ಬಳಿ ರಸ್ತೆಯಲ್ಲಿ ಅಳವಡಿಸಿರುವ ರಸ್ತೆ ಉಬ್ಬಿನ ಬಳಿ ಬಂದಾಗ MBS ಬಸ್ನ ಚಾಲಕ ಬಸ್ಸಿನ ವೇಗವನ್ನು ಕಡಿಮೆ ಮಾಡಿದ್ದಾನೆ. ಆದರೆ ರಸ್ತೆಯ ಉಬ್ಬುವಿನಲ್ಲಿ ಚಲಿಸುತ್ತಿದ್ದಾಗ ಕಲ್ಪವೃಕ್ಷ ಬಸ್ಸಿನ ಚಾಲಕ ಅತಿ ವೇಗವಾಗಿ ಚಾಲನೆಯಲ್ಲಿದ್ದ ಕಾರಣ MBS ಬಸ್ಸನ್ನು ಓವರ್ಟೇಕ್ ಮಾಡಲು ಹೋಗಿ ಆ ಬಸ್ಸಿನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಈ ವೇಳೆ ಕಲ್ಪವೃಕ್ಷ ಬಸ್ನಲ್ಲಿದ್ದ ಹಲವಾರು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಪಘಾತವಾದರೂ MBS ಬಸ್ನ ಚಾಲಕ ಬಸ್ ನಿಲ್ಲಿಸದೆ ಮುಂದೆ ಹೋದರೆ ಕಲ್ಪವೃಕ್ಷ ಬಸ್ಸನ್ನ ಪ್ರಯಾಣಿಕರು ಅಪಘಾತ ನಡೆದ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರನ್ನ ತರಾಟೆಗೆ ತೆಗೆದುಕೊಂಡು ನಗರ ಠಾಣೆಯ ಪೊಲೀಸರಿಗೆ ವಿಷಯ ಮುಟ್ಟಿಸಿದರು. ಕೂಡಲೇ ನಗರ ಠಾಣೆಯ ಪೊಲೀಸರು ಕಲ್ಪವೃಕ್ಷ ಬಸ್ಸನ್ನು ವಶಕ್ಕೆ ಪಡೆದುಕೊಂಡು ನಗರ ಠಾಣೆಗೆ ಕರೆದುಕೊಂಡು ಹೋಗಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ವರದಿಗಾರರೊಂದಿಗೆ ಮಾತನಾಡಿದ ಹಲವಾರು ಪ್ರಯಾಣಿಕರು ಬೆಂಗಳೂರಿನಿಂದ ಈ 2 ಬಸ್ಸಿನ ಚಾಲಕರು ಓವರ್ಟೇಕ್ ಮಾಡಿಕೊಂಡು ಬರುತ್ತಿದ್ದು ಇದಕ್ಕೆ ಕಲ್ಪವೃಕ್ಷ ಬಸ್ಸಿನ ಚಾಲಕನಿಗೆ ನಿರ್ವಾಹಕ ಬಸ್ ಜೋರಾಗಿ ಓಡಿಸುವಂತೆ ತಾಕೀತು ಮಾಡಿದ್ದರಿಂದ ಬಸ್ ಅಪಘಾತವಾಗಲು ಕಾರಣವಾಗಿದೆ ಎಂದರು. ಅಪಘಾತ ನಡೆದ ನಂತರ ಅವರನ್ನ ಪ್ರಶ್ನಿಸಿದಾಗ ನಮ್ಮ ಮೇಲೆ ದೌರ್ಜನ್ಯ ಎಸಗಿದರೆಂದು ದೂರಿದ ಅವರು ಚಾಲಕ ಮತ್ತು ನಿರ್ವಾಹಕ ಮದ್ಯ ಸೇವನೆ ಮಾಡಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಪ್ರಯಾಣಿಕರು ಒತ್ತಾಯಿಸಿದರು. ఇప్పుడు డ్యామేజ్ అయింది బస్సు అదే ప్రాబ్లమ్ అదే ಹೆಂಗಾಯ್ತು ಆಕ್ಸಿಡೆಂಟ್ ಅಂತ ಅದು ಹೆಂಗಾಗಿದೆ ಸರ್ ಗೊತ್ತಿಲ್ಲ. ಸೀಟಲ್ಲಿ ಕುತ್ಕೊಂಡಿದ್ದು ಸಡನ್ಲಿ ಮುಂದೆ ಬಸ್ಸಲ್ಲಿ ಇದ್ರೆ ಈ ಬಸ್ಸಲ್ಲಿ ಓವರ್ ಟ್ರ್ಯಾಕ್ ಮಾಡ್ತಾರೆ ಅವರಿಗೆ 100 ಕಿಲೋಮೀಟರ್ಸ್ ಯಾವ ಬಸ್
ఆంటీ చూడండి అక్కడ ఆంటీ చేసి అంటే ఇక్కడ మా భార్యకి ఇక్కడ అయ్యింది. మేము క్లీనర్ దగ్గరికి పోతే క్లీనర్ మా మీదగా రోప్ చేసేకి వస్తాడు. ఎవడెవడు వస్తారు రాండి మా దగ్గర చూసుకుందామంటాడు క్లీనరు. అది దీని ముందర ఒకటి సేమ్ ఈ కంపెనీ బస్సు ఒకటి వస్తుంది, ఇదే కంపెనీ గాడినే ఒకటి వస్తుంది. ఈ క్లీనర్ ఏం చేసిండ, డ్రైవర్ కొద్దిగా డ్రింక్ లో ఉన్నాడు. క్లీనర్ వండుకొని ముందర బస్సుని ఓవర్టేక్ చేయమని చెప్పిండాడు. దగ్గర ఇక్కడ ఇది క్రాస్ నుంచి ఓవర్టేక్ చేయమని చెప్పిండాడు. ముందర బస్సు ఒకటి పోతా ఉంది, ఆ బస్సుని ఈ బస్సు ఓవర్టేక్ చేసేకి అటు క్రాస్ లో గంటకు 100 కిలోమీటర్స్ స్పీడ్ మెయింటైన్ చేస్తుంటారు. కరెక్ట్ ఇటుకు వచ్చేసరికి ముందర బస్సు సడన్ కొట్టిండు, ఈ బస్సు వాడు వచ్చి డ్యాష్ ఇచ్చేసింటాడు. అంటే డ్రైవర్ డ్రింక్ చేసిందా? డ్రైవర్ లైట్గా డ్రింక్ లో ఉన్నాడు. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಶಿಡ್ಲಘಟ್ಟದ ಮಣ್ಣಿನ ಮಗ, ಎನ್ಎಸ್ಎಸ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಗೋವಿಂದಗೌಡ HG ರವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಯಶಸ್ಸಿನ ಹಾದಿ ಹೀಗೆ ಮುಂದುವರಿಯಲಿ. ನಿಮ್ಮ ಜೀವನವು ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಎಂದು ಹಾರೈಸಿ ಶುಭ ಕೋರುವವರು ಚಂದ್ರು ಮತ್ತು ನವೀನ್ ಕೇಶವಾರ, ಎನ್ಎಸ್ಎಸ್ ಹಿರಿಯ ಸ್ವಯಂ ಸೇವಕರು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಳೆದ 3-4 ದಿನಗಳಿಂದ ಫೆಂಗಲ್ ಚಂಡಮಾರುತದಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಹೊರಗಡೆ ಬರಲು ಪರದಾಡುತ್ತಿದ್ದಾರೆ. ಅದರಲ್ಲಿ ಶೀತ ವಲಯದಿಂದ ನ್ಯುಮೋನಿಯಾ ಇನ್ನಿತರೆ ಉಸಿರಾಟದ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಆರೋಗ್ಯಾಧಿಕಾರಿ ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ನೆರೆಯ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶದ ಕರಾವಳಿ ಭಾಗದಲ್ಲಿ ಫೆಂಗಲ್ ಚಂಡಮಾರುತ ಅಬ್ಬರಿಸಿ ಜನರನ್ನ ಹೈರಾಣಾಗಿಸಿದೆ. ರೈಲು, ವಿಮಾನ ಹಾಗೂ ಬಸ್ ಸಂಚಾರದಲ್ಲಿ ಭಾರೀ ವ್ಯತ್ಯಯ ಕಂಡು ಬಂದಿದ್ದು ಜನ ಪರದಾಡುವಂತಾಗಿದೆ. ಇತ್ತ ಕರುನಾಡಿಗೂ ಚಂಡಮಾರುತದ ಎಫೆಕ್ಟ್ ತಟ್ಟಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರವೀಂದ್ರ ಅವರು ರಜೆ ಘೋಷಣೆ ಮಾಡಿದ್ದಾರೆ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಕಾರಣ ಜಿಲ್ಲೆಯಾದ್ಯಂತ ಜಿಟಿ ಮಳೆ ಹಾಗೂ ವಿಪರೀತ ಚಳಿ ಇರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಳೆದ 1 ವಾರದಿಂದ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿತ್ತು. ವಿಪರೀತ ಚಳಿ, ಶೀತಗಾಳಿ ಆವರಿಸಿದೆ. ಇದರಿಂದ ಜನ ಹೊರಗಡೆ ಬರಲು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಫೆಂಗಲ್ ಚಂಡಮಾರುತ ಬಂದಿದೆ. ಸೊ ಕೇರಳ ಈ ಕಡೆ ಎಲ್ಲ ವಿಪರೀತ ಮಳೆ ಆಗ್ತಾಯಿದೆ, ತಮಿಳುನಾಡು, ಕೇರಳ ಎಲ್ಲ. ಸೊ ಇದರವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಏರಿಯಾಸ್ಗಳಲ್ಲಿ ಹೆವಿ ಮಳೆ ಆಗ್ತಾಯಿದೆ. ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಕೂಡ ತುಂಬ ಜಾಸ್ತಿ ಹೆವಿ ರೈನ್ ಇದೆ. ಸೊ ಇದರಿಂದ ಏನು ಎಫೆಕ್ಟ್ ಆಗ್ತಾಯಿದೆ ಅಂದರೆ ತುಂಬ ಯಾವಾಗಲೂ ಮೋಡ ಮುಚ್ಚಿದ ವಾತಾವರಣ ಮತ್ತು ಜಿಟಿ ಮಳೆ ಬೀಳ್ತಾನೆ ಇದೆ. ಅದರ ಜೊತೆಗೆ ಶೀತದ ಗಾಳಿ ಬೀಸ್ತಾ ಇದೆ. ಸೊ ಇದರಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಅನಿಸುತ್ತೆ ಆ ಶೀತದ ಗಾಳಿ ಬೀಳಿಸ್ತಾ ಇರೋದ್ರಿಂದ. ಸೊ ನೋಡಿರಿ, ನಾವೇ ಫುಲ್ ಕವರ್ಡ್ ಆಗಿ ಬಂದಿದ್ವಿ. ಅಂದರೆ ನಾವು ಸ್ವಲ್ಪ ಹೆಂಗಾಗಿದ್ದೆ ಇಷ್ಟೊಂದು ಕವರ್ಡ್ ಆಗಿ ಬಂದರೆ ಏನಂತ, ಅದರಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ತುಂಬ ವಯಸ್ಸಾಗಿರೋವಂಥವ್ರು ಆಗಿರ್ಬೋದು, ಅವ್ರು ಈಚೆ ಬರೋದಕ್ಕೆ ತುಂಬ ಭಯ ಬೀಳ್ತಾ ಇದ್ದಾರೆ. ಯಾಕಂದರೆ ತುಂಬ ವೆದರ್ ಹೆವಿ ಕೋಲ್ಡ್ ಅನಿಸ್ತಾ ಇದೆ ಮತ್ತು ತುಂಬ ಶೀತದ ಗಾಳಿ ಬೀಸ್ತಾ ಇದೆ. ಮಳೆ ಇಲ್ಲ ಅಂದರೂ ಕೂಡ ಗಾಳಿ, ವಿಪರೀತ ಗಾಳಿ ಇದೆ, ಅದು ಕೋಲ್ಡ್ ಗಾಳಿ ಜಾಸ್ತಿ ಇದೆ. ಸೊ ಅದಕ್ಕೆ ಯಾರು ವಯಸ್ಸಾಗಿದ್ದಾರೆ ಅಥವಾ ಮಕ್ಕಳಿದ್ದಾರೆ ಅವರೆಲ್ಲ ಸ್ವಲ್ಪ ಜಾಸ್ತಿ ಪ್ರಿಸಂಪ್ಷನ್ ತೊಗೊಳ್ಬೇಕಾಗತ್ತೆ. ಸ್ವೆಟರ್ಸು, ಟೋಪಿಗಳು ಎಲ್ಲ ಹಾಕ್ಕೊಂಡು ಹೊರಗಡೆ ಬರಬೇಕಾಗತ್ತೆ. ಸೊ ಬಂದರೂ ಕೂಡ ಮಕ್ಕಳಲ್ಲಿ ಇವಾಗ ಆ್ಯಕ್ಚುಲಿ ಸ್ವಲ್ಪ ವೆದರ್ ಚೇಂಜ್ ಆದ್ರೇ ಮಕ್ಕಳಲ್ಲಿ ನಾವು ಬೇರೆ ಬೇರೆ ಕಾಯಿಲೆ ಅಂದರೆ ಕೋಲ್ಡ್ ಆಗಿರ್ಬೋದು ಅಥವಾ ಕೆಮ್ಮು ಬರೋವಂಥದ್ದು, ಜ್ವರ ಬರೋವಂಥದ್ದು ನೋಡ್ತಿರ್ತೀವಿ. ಬಟ್ ಈ ರೀತಿ ಇನ್ನೂ ಜಾಸ್ತಿ ಇರೋದ್ರಿಂದ ಈ ಸಲ ಆಲ್ರೆಡಿ ಮಕ್ಕಳೆಲ್ಲ ಸ್ವಲ್ಪ ಜ್ವರ ಮತ್ತು ಕೆಮ್ಮು, ನೆಗಡಿ ಈ ಥರದ್ದು ಜಾಸ್ತಿ ಆಗ್ತಾಯಿದೆ. ವಯಸ್ಸಾದವರಲ್ಲೂ ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಮೊನ್ನೆ ಪೇಪರಲ್ಲಿ ನೋಡಿದ ಹಾಗೆ ಅಂದರೆ ವಯಸ್ಸಾದವ್ರು ಏನಿದ್ದಾರೆ ಅವ್ರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗುವಂಥ, ಅಂದರೆ ಥಂಡಿ ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಸಮಯಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಯಾರು ಹೊರಗಡೆ ಬರದೆ ಒಳಗಡೆನೇ ಇದ್ದರೆ ಒಳ್ಳೆಯದು ಅನಿಸುತ್ತೆ. ಜೊತೆಗೆ ಈ ತುಂಬ ಕೋಲ್ಡ್ ವೆದರ್ ಇರೋದ್ರಿಂದ ಸ್ಕೂಲ್ಗಳು, ಕಾಲೇಜಸ್ಸು, ಚಿಕ್ಕಬಳ್ಳಾಪುರ, ಕೋಲಾರ ಇವತ್ತು ರಜಾ ಕೊಟ್ಟಿದ್ದಾರೆ. ಬಟ್ ಇದು ಕಂಟಿನ್ಯೂ ನಾಳೆ ನಾಡಿದ್ವರೆಗೂ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿಕೊಂಡು ಸ್ವಲ್ಪ ಮಕ್ಕಳು ಹೊರಗಡೆ ಓಡಾಡೋದಾಗಲಿ, ಸ್ಕೂಲಿಗೆ ಕಾಲೇಜಸ್ಸಿಗೆ ಬರೋದಾಗಲಿ ಸ್ವಲ್ಪ ನೋಡಿಕೊಂಡು ಓಡಾಡ್ಕೊಂಡು ಬರಲಿ ಅಂತ ಹೇಳ್ತಾ ಇದೆ.
ನಮ್ಗೆ ಯಾವ ರೀತಿ ತೊಂದರೆ ಆಗ್ತಾಯಿದೆ ಅಂದರೆ ಬಸ್ಸಲ್ಲಿ ಇವಾಗ ಟ್ರಾವೆಲಿಂಗ್ ಮಾಡಬೇಕಾಗಿರುತ್ತೆ, ಆಫೀಸಿಗೆ ಬರಬೇಕಾಗಿರುತ್ತೆ. ಸೊ ಅದರಲ್ಲಿ ತುಂಬ ಕೋಲ್ಡ್ ವೆದರ್ ಇದರಿಂದ ನಾವೇ ಫುಲ್ ಕವರ್ಡ್ ಆಗಿ ಬರ್ತಾ ಇದ್ದೀವಿ. ಸೊ ಕವರ್ ಆಗಿ ಬಂದ್ರೂ ಕೂಡ ಒಳಗಡೆ ಕುತ್ಕೊಳ್ಳೋಕ್ಕೆ ತುಂಬ ಚಳಿ ಅನಿಸುತ್ತೆ. ಹೊರಗಡೆ ಬರೋಕ್ಕೂ ಕಷ್ಟ ಆಗುತ್ತೆ, ಒಳಗಡೆ ಕುತ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾಯಿದೆ. ಸೊ ನಾವು ಕೆಲಸ ಮಾಡೋದಕ್ಕೂ ಕೂಡ ಅಂದರೆ ಲ್ಯಾಪ್ಟಾಪಲ್ಲಾಗಿರ್ಬೋದು ಅಥವಾ ಸಿಸ್ಟಮಲ್ಲಿ ಕೆಲಸ ಮಾಡೋದು ಕೂಡ ಕೈ ಕೂಡ ಕಟ್ಟದಂಗೆ ಆಗುತ್ತೆ, ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಆ ರೀತಿ ಪರಿಸ್ಥಿತಿ ಇದೆ. ಸೊ ನಮಗೂ ಬರದೆ ಮನೇಲಿ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಬಿಡೋಣಪ್ಪ ಆಫೀಸಿಗೆ ಬರದೆ ಅನ್ನೋ ಕೂಡ ಅನ್ನಿಸ್ತಿದೆ. ಬಟ್ ಆದರೂ ಬರಲೇಬೇಕು, ಕೆಲಸ ಮಾಡಲೇಬೇಕು. ಸೊ ನಮಗೆ ಇರೋದ್ರಿಂದ ಮಾಡಲೇಬೇಕಾಗಿರೋದ್ರಿಂದ ನಾವು ಬರ್ತಾಯಿದ್ದೀವಿ. ಸೊ ಯಾರಿಗೆ ಮನೆಗೆ ಹೊರ್ಗಡೆ ಬರ್ದೇನೆ ಮನೆಯಲ್ಲೇ ಇರಬಹುದು ಅಂತ ಇದ್ದಾರೆ. ಸೊ ಅಂಥವ್ರು ದಯವಿಟ್ಟು ಮನೆ ಒಳಗಡೆನೇ ಇರಿ, ಹೊರಗಡೆ ಬರದೇ ಇರೋ ಹಾಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಆದಷ್ಟು ಮಕ್ಕಳನ್ನು ಮತ್ತು ವಯಸ್ಸಾದವ್ರನ್ನ ಮನೆ ಹೊರಗಡೆ ಕಳಿಸೋದ್ರಿಂದ ಎಚ್ಚರಿಕೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಅತಿ ಹೆಚ್ಚು ಶೀತವಲಯ ಇರುವುದರಿಂದ ನ್ಯೂಮೋನಿಯಾ ಮತ್ತು ಇತರೆ ಉಸಿರಾಟದ ಕಾಯಿಲೆಗಳು ಹೆಚ್ಚಾಗಿ ಹರಡುವುದಾಗಿ ಆರೋಗ್ಯಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ವಯೋವೃದ್ಧರು, ಮಕ್ಕಳು, ಗರ್ಭಿಣಿಯರಿಗೆ ಕಾಯಿಲೆ ಬರುವ ಸಾಧ್ಯತೆಗಳು ಇವೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜನ ಮುಂಜಾನೆ ಮತ್ತು ಸಂಜೆ ಹೊರಗಡೆ ತಿರುಗಾಡುವ ಪ್ರತ್ಯೇಕವಾಗಿ ಕುಡಿಯಲು ಬಿಸಿ ನೀರನ್ನ ಮತ್ತು ಬಿಸಿಯಾದ ಆಹಾರವನ್ನ ಸೇವಿಸಬೇಕು. ಶೀತಗಾಳಿಗೆ ಕೈ ಕಾಲು ಕಿವಿಗಳಿಗೆ ಬಟ್ಟೆಯನ್ನ ಧರಿಸಿಕೊಂಡು ದೇಹವನ್ನ ಬಿಸಿಯಾಗಿ ಇಟ್ಟುಕೊಳ್ಳಬೇಕೆಂದು ಜಿಲ್ಲೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ತಿಳಿಸಿದ್ದಾರೆ. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಡಾಕ್ಟರ್ ಮಹೇಶ್ ಕುಮಾರ್ ಅವರು ಮಾತಾಡ್ತಾ ಇರೋದು. ಕಳೆದ 3-4 ದಿನಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆ ಮತ್ತು ಶೀತದ ವಾತಾವರಣ ಇರೋದ್ರಿಂದ ಸಾಕಷ್ಟು ಜನರಿಗೆ ಏನು ಚಳಿಗಾಲ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಕಾಯಿಲೆಗಳು, ನ್ಯೂಮೋನಿಯಾ ಇರ್ಬೋದು, ಕೀಲುವಾಯುಗಳು ಇರ್ಬೋದು, ಅಥವಾ ಆರ್ಥ್ರೈಟಿಸ್ ಅಂತಕ್ಕಂಥದ್ದು ನಾವು ಕಾಯಿಲೆಗಳು ಉಲ್ಬಣ ಆಗ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಪ್ರಮುಖವಾಗಿ ಮಕ್ಕಳು, ವಯಸ್ಸಾದವರು, ಗರ್ಭಿಣಿ ಮತ್ತು ಬಾಣಂತಿಯರು ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಬಹಳ ಮುಖ್ಯವಾಗಿದೆ. ಸೊ ಜನರು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಆದಷ್ಟು ಸ್ವೆಟರ್ನ, ಮಫ್ಲರು, ಕಿವಿಗೆ ಹತ್ತಿ ಹಾಕ್ಕೊಂಡಿರ್ತಕ್ಕಂಥದ್ದು, ಕೈಗೆ ಗ್ಲೌಸ್, ಸಾಧ್ಯವಾದಷ್ಟು ಗ್ಲೌಸನ್ನು ಹಾಕ್ಕೊಂಡು ಜನ ತಿರುಗಾಡಿದ್ರೆ, ಆದಷ್ಟು ಮಳೆಯಲ್ಲಿ ಹೊರಗಡೆ ಹೋಗಬೇಕು ಅಂದರೆ ಛತ್ರಿನ ಬಳಸ್ತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತದೆ. ಆಮೇಲೆ ಯಾವುದೇ ರೀತಿಯಾದಂಥ ಅನಾರೋಗ್ಯ ಆದಲ್ಲಿ ಕೆಮ್ಮು, ಗಂಟ್ಲು ನೋವು, ಮೈಕೈ ನೋವು, ಚಳಿ, ಜ್ವರ ಬರ್ತಕ್ಕಂಥದ್ದು ಏನಾದ್ರು ಯಾವುದೇ ರೀತಿಯಾದಂತಿತ್ತು ಅಂದರೆ ಹತ್ತಿರದ ಸರ್ಕಾರಿ ಹಾಸ್ಪಿಟ್ಲಿಗೆ ವೈದ್ಯರ ಹತ್ರ ತೋರಿಸಿ ಚಿಕಿತ್ಸೆನ ಪಡಿತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ. ಯಾರೂ ಕೂಡ ಸ್ವಯಂ ಚಿಕಿತ್ಸೆ ತಗೊಳ್ತಕ್ಕಂಥದ್ದು ಬೇಡ ಅದು. ಸೊ ಯಾವುದೇ ರೀತಿಯಾದಂಥ ಚಿಕಿತ್ಸೆಗಳಿಗೆ ಸ್ಪಂದಿಸಿಲ್ಲ ಅಂತಂದರೆ ಅಂಥವ್ರದ್ದು ರಕ್ತ ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಕೂಡ ಇದೆ. ರಕ್ತ ಪರೀಕ್ಷೆಗಳನ್ನು ಕೂಡ ನಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಮಾಡ್ತಾರೆ. ಯಾವುದೇ ಸಾರ್ವಜನಿಕರು ಕೂಡ ಭಯ ಪಡೋದು ಬೇಡ, ತೊಂದರೆಗೆ ಒಳಗಾಗೋದು ಬೇಡ. ಆದಷ್ಟು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಎರಡೂ ಕೂಡ ತಮ್ಮ ಜೊತೆಗೆ ಇದೆ ಅಂತಕ್ಕಂಥದ್ದು ಭಾವನೆಯಲ್ಲಿ ಎಲ್ಲರೂ ಕೂಡ ಎಲ್ಲೆಡೆ ಆರೋಗ್ಯವನ್ನು ಕಾಪಾಡುತ್ತಾ ನಿಟ್ಟಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಫೆಂಗಲ್ ಚಂಡಮಾರುತದಿಂದ ಜನ ಜೀವನ ಅಸ್ತವ್ಯಸ್ತವಾಗಿದ್ದು ಹೊರಗಡೆ ಬರಲು ಭಯ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಬಂದರೂ ಕೂಡ ಡಾಕ್ಟರ್ ನೀಡಿರುವಂತಹ ಸಲಹೆಗಳನ್ನು ಪಾಲನೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಇನ್ನು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆ ಮಂಗಳವಾರವೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ರಜೆ ಘೋಷಣೆ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರಣಿ ಕಳ್ಳತನಗಳಿಂದ ಬೆಚ್ಚಿ ಬೀಳಿಸಿದ್ದ ಇರಾನಿ ಗ್ಯಾಂಗ್ನ 3 ಆರೋಪಿಗಳು ಕೊನೆಗೂ ಅಂಧರಾಗಿದ್ದಾರೆ. ಇದರಿಂದ ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಗಿದೆ. ಗೌರಿಬಿದನೂರು ನಗರದ ಮಾದನಹಳ್ಳಿ ಬಳಿ ಬಿಎಚ್ ರಸ್ತೆಯಲ್ಲಿ ಮಹಿಳೆ ವಾಯುವಿಹಾರಕ್ಕೆ ನಡೆದುಕೊಂಡು ಹೋಗುತ್ತಿದ್ದಾಗ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಬಂದು ಕತ್ತಿನಲ್ಲಿ ಇದ್ದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಹೋಗಿದ್ದ ಪ್ರಕರಣ. ಕೆರೆಕಲ್ಲಹಳ್ಳಿಯ ಚಿಲ್ಲರೆ ಅಂಗಡಿಯಲ್ಲಿ ಸಿಗರೆಟ್ ತೆಗೆದುಕೊಳ್ಳುವ ನೆಪದಲ್ಲಿ ಬಂದು ಅಂಗಡಿಯಲ್ಲಿ ಇದ್ದ ಮಹಿಳೆಯ ಕತ್ತಿನಲ್ಲಿ ಇದ್ದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಹೋಗಿದ್ದ ಪ್ರಕರಣ. ನಗರದ ವಿನಾಯಕ ನಗರದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ದ್ವಿಚಕ್ರ ವಾಹನದಲ್ಲಿ ಬಂದು ಮಹಿಳೆಯ ಕತ್ತಿನಲ್ಲಿ ಇದ್ದ ಮಾಂಗಲ್ಯ ಸರ ಕಿತ್ತುಕೊಂಡು ಹೋಗಿದ್ದ ಪ್ರಕರಣ ಮತ್ತು ಮನೆಯ ಬಾಗಿಲು ಹೊಡೆದು 143 ಗ್ರಾಂ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ ಈ 4 ಜನ ಆರೋಪಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 3 ಸಲ ಕಳ್ಳತನ ಪ್ರಕರಣದಲ್ಲಿ ಅಂತಾರಾಜ್ಯ ಇರಾನಿ ತಂಡ ಕೃತ್ಯ ಎಸಗಿರುವುದಾಗಿ ಖಚಿತ ವರ್ತಮಾನ ತಿಳಿದು ಬಂದಿದ್ದು, ಅದನ್ನ ಬೆನ್ನಟ್ಟಿದ ಪೊಲೀಸರು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಜೈಸಿಂಗ್ಪುರ್ ಗಾಂಧಿನಗರದ ವಾಸಿಗಳಾದ ಅಬ್ಬಾಸ್ ಮುನೀರ್ ಇರಾನಿ ಅಟ್, ಟೈಗರ್ ಬಿನ್ ಮುನೀರ್, ಶರೀಫ್ ಬಾಧೆ ಇರಾನಿ, ಅಬ್ಬಾಸ್ ಏಜಾಜ್ ಇರಾನಿ ಬಿನ್ ಏಜಾಜ್, ಜಾವಿದ್ ಜಹಂಗೀರ್ ಇರಾನಿ ಬಿನ್ ಲೇಟ್ ಜಹಂಗೀರ್,
ಅವರು ಎಂದು ಖಚಿತ ಮಾಹಿತಿ ತಿಳಿದು ಬಂದಿದ್ದು, ಇವರಲ್ಲಿ 3 ಜನ ಆರೋಪಿಗಳನ್ನ ಬಂಧಿಸಿದ್ದು ಮತ್ತು 4ನೇ ಆರೋಪಿಗಾಗಿ ತನಿಖೆ ಮುಂದುವರೆಸಿದ್ದಾರೆ. ಮನೆ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಗೌರಿಬಿದನೂರು ನಗರದ ಹಿರೇಬಿದನೂರಿನ ಗ್ರಾಮದ ವಾಸಿಯಾದಂತಹ ಮೆಹಬೂಬ್ ಪಾಷಾ ಅಲಿಯಾಸ್ ಶಬಾಷ್ ಅಹ್ಮದ್ ಎಂಬುವವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಯು ಮನೆ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ಕಾರ್ಯಪ್ರವೃತ್ತರಾಗಲು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ಎಎಸ್ಪಿ ರಾಜಾ ಹಿಮಾಮ್ ಖಾಸಿಂ, ಚಿಕ್ಕಬಳ್ಳಾಪುರ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದಂತಹ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಗೌರಿಬಿದನೂರು ವೃತ್ತ ಸಿಪಿಐ ಕೆಪಿ ಸತ್ಯನಾರಾಯಣ್ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿ ಆರೋಪಿಗಳನ್ನ ಬಂಧಿಸುವಲ್ಲಿ ಮತ್ತು ಮಾಲನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ, ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ಸ್ಥಳ ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ.
इश्क की चाह प्यार की राह में चलना Because men will be men. Seagram's Imperial Blue packaged drinking water. ಖಾಸಗಿ ಕಾರ್ಖಾನೆಗಳಲ್ಲಿ ಹಿಂದಿ ಹಾಗೂ ತಮಿಳುನಾಡು ಯುವಕರು ಹೆಚ್ಚಾಗಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ಸಿಗದೆ ವಂಚಿಸುತ್ತಿರುವ ಖಾಸಗಿ ಕಾರ್ಖಾನೆಯ ಮಾಲೀಕರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ತಿಳಿಸಿದರು. ಮಾಲೂರು ಪಟ್ಟಣದ ರಾಜೀವ್ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ನೂತನ ಶಾಖೆಯನ್ನ ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಉದ್ಘಾಟಿಸಿದರು. ಈ ವೇಳೆ ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಸಾವಿರಾರು ಹೋರಾಟಗಳನ್ನು ನಡೆಸಿಕೊಂಡು ಬಂದಿದ್ದು, ರಾಜ್ಯದಲ್ಲಿ 18,000 ಶಾಖೆ ಹಾಗೂ 70 ಲಕ್ಷ ಸದಸ್ಯರನ್ನ ಹೊಂದಿದೆ. ರಾಜ್ಯದಲ್ಲಿ 60% ಕನ್ನಡ ನಾಮಫಲಕ ಅಳವಡಿಸಲು ಕರವೇ ಬೃಹತ್ ಹೋರಾಟ ಫಲವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕಡ್ಡಾಯ ಕನ್ನಡ ನಾಮಫಲಕ ಆದೇಶಿಸಿದೆ. ರಾಜ್ಯದಲ್ಲಿರುವ ಖಾಸಗಿ ಕಾರ್ಖಾನೆಗಳಲ್ಲಿ ಹಿಂದಿ ಹಾಗೂ ತಮಿಳಿಗರು ಉದ್ಯೋಗಕ್ಕಾಗಿ ಹೆಚ್ಚಾಗಿ ವಲಸೆ ಬಂದು ಕರ್ನಾಟಕ ರಾಜ್ಯದ ಯುವಕರಿಗೆ ಉದ್ಯೋಗಾವಕಾಶ ಸಿಗದೆ ವಂಚಿತರಾಗಿದ್ದಾರೆ. ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡಿಗರಿಗೆ ಉದ್ಯೋಗ ಅವಕಾಶಕ್ಕಾಗಿ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಹೇಳಿದರು. ಏನಾದರೂ ಒಂದು ಹೋರಾಟಕ್ಕೆ ಕೈಗೆತ್ತಿಕೊಂಡ್ರೆ ನಮ್ಮ ನಾರಾಯಣಗೌಡರು ಅದು ಯಶಸ್ವಿ ಆಗುತ್ತೆ ಅಂದ್ರೆ ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ, ಬೇರೆ ಯಾವ 60% ಕಡ್ಡಾಯ ಆಗಲೇಬೇಕು ಅಂತ ಒಂದು ಆದೇಶ ಮಾಡಿದ್ರು. ಅದೇ ಆದೇಶದಂತೆ ಇವತ್ತು ಬೆಂಗಳೂರಿನಲ್ಲಿ ಪ್ರತಿ ಗಲ್ಲಿಗಳಲ್ಲೂ ಓಡಾಡಿದ್ರೆ ಕನ್ನಡ ನಾಮಫಲಕ ತುಂಬಾ ಚೆನ್ನಾಗಿ ಕಾಣ್ತಾ ಬರ್ತಾ ಇದೆ. ಆದ್ರೆ ಅದೇ ರೀತಿ ನಾವು ಮಾಲೂರಿನಲ್ಲೂ ಸಹ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಮಾಲೂರಿನಲ್ಲೂ ಸಹ ಈಗಾಗಲೇ ಎಲ್ಲ ಕಡೆನೂ ಕನ್ನಡ ನಾಮಫಲಕ ಚೆನ್ನಾಗಿ ಕಾಣ್ತಾ ಬರ್ತಾ ಇದೆ. ಆದ್ರೆ ಬಂದಿದೆ ಒಂದೇ ಒಂದು ಮಾತೇನಂದ್ರೆ, ಈಗಾಗಲೇ ನಮ್ಮ ಮಾಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗಿರೋದ್ರಿಂದ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಮಾಲೂರು ತಾಲೂಕಿಗೆ ವಲಸೆ ಬರ್ತಾ ಇದೆ. ಹಾಗಾಗೋದು ಬೇಡ. ಎಲ್ಲ ನಮ್ಮ ಖಾಸಗಿ ಕಂಪನಿಗಳಲ್ಲಿ ಕೂಡ ನಮ್ಮ ಕನ್ನಡಿಗರಿಗೆ ಸ್ಥಳೀಯರಿಗೆ ಕಡ್ಡಾಯವಾಗಿ ನಾವು ಅವರು ಕೆಲಸವನ್ನು ಕೊಡೋದಿಲ್ಲ, ಕೆಲಸವನ್ನು ಒಂದು ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷೆ ಲತಾಬಾಯಿ ಮಾಡಿಕ್, ಕರವೇ ಜಿಲ್ಲಾ ಉಪಾಧ್ಯಕ್ಷ ಎನ್ವಿ ಮುರಳೀಧರ್, ಯುವ ಘಟಕ ಅಧ್ಯಕ್ಷ ಸಂತೋಷ್, ತಾಲೂಕು ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ತೊರ್ನಹಳ್ಳಿ ರಾಮಕೃಷ್ಣಪ್ಪ, ಎಂಸಿ ರವಿ, ಜಬೀವುಲ್ಲಾ ಇನ್ನಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೃಷಿ ಕಾಯ್ದೆ ಅದು ಸರ್ಕಾರದ ಮಟ್ಟದಲ್ಲಿ ನೀವು ಸರ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಚಿಂತಾಮಣಿ ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಹಾಗೂ ರೈತರ ಕೆಲಸ ಮಾಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದರಲ್ಲದೆ ಕಂದಾಯ, ಕೃಷಿ, ರೇಷ್ಮೆ, ತೋಟಗಾರಿಕೆ, ಪಶುಪಾಲನೆ, ವಿದ್ಯುತ್, ರಕ್ಷಣಾ ಇಲಾಖೆಗಳಲ್ಲಿ ಹಲವು ದಿನಗಳಿಂದ ಹಲವು ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳಲು ಕಚೇರಿಗಳಿಗೆ ಅಲಿದಾಡುವ ಪರಿಸ್ಥಿತಿ ಬಂದು ಬಹಳ ತೊಂದರೆಯಾಗುತ್ತಿರುವ ಕಾರಣಕ್ಕೆ ಈ ಕೂಡಲೇ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸಿ ಸಭೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ತಾಲೂಕು ಕಚೇರಿಗೆ ಬಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈಗ ತಾಲೂಕಲ್ಲಿ ರೈತರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿದೆ. ಸರ್ಕಾರ ಏನೇನು ಹೇಳುತ್ತೆ ಎಲ್ಲ ನಾವು ಸರಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತೀವಿ. ಯಾಕೆಂದರೆ ಅದು ಅವ್ರ ಜವಾಬ್ದಾರಿ. ಅವ್ರು ಹೇಳ್ಕೊಳ್ಳೋದು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ಅವರು ಒಂದು ಇದು. ರೈತರು ತಾಲೂಕು ಕಚೇರಿ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಮತ್ತು ರೇಷ್ಮೆ ಇರ್ಬೋದು, ಮತ್ತು ಮಾವು ಅಭಿವೃದ್ಧಿ ಕೇಂದ್ರಕ್ಕೆ ಸುಮಾರು ಕೋಟಿಗಳಲ್ಲಿ ಮಾಡಿ ರೈತರಿಗೆ ಏನು ಉಪಯೋಗ ಆಗ್ತಾ ಇದೆ. ಮತ್ತು ಮೆಸ್ಕಾಂ ಮುಖ್ಯವಾಗಿ ವಿದ್ಯುತ್ತದ್ದು ಟ್ರಾನ್ಸ್ಫಾರ್ಮರ್ಗಳು, ಮತ್ತು ಈಗ ಸರ್ಕಾರದಲ್ಲಿ ಒಂದು ಕಾಯ್ದೆ ಮಾಡ್ತಾ ಇದ್ದಾರೆ, ಅದ್ರ ವಿಚಾರವಾಗಿ. ಮತ್ತು ಈಗ ಸರ್ಕಾರದ ಮಟ್ಟದಲ್ಲಿ ಕೃಷಿ ಕಾಯ್ದೆಗಳನ್ನು ನಮ್ಗೆ ವಾಪಸ್ ತೆಗೆದಿಲ್ಲ. ಅದು ಈ ಸರ್ಕಾರ ಬಂದಾಗೆ ಹೇಳಿತ್ತು. ಮತ್ತು ಅದು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದಿಲ್ಲ.
ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಆಂಜನೇಯ ರೆಡ್ಡಿ, ಖಜಾಂಚಿ ವೆಂಕಟಸ್ವಾಮಿ ರೆಡ್ಡಿ, ಅಂಬಾಜಿದುರ್ಗ ಹೋಬಳಿ ಅಧ್ಯಕ್ಷರಾದ ಅಲ್ಲಾ ಬಕಾಶ್, ಆನಂದ್ ರೆಡ್ಡಿ, ರಾಮಕೃಷ್ಣಪ್ಪ, ಮಂಜುನಾಥ್ ಎಂ, ಜಿವಿ ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿ ಗೆದರೆ ಗ್ರಾಮ ಪಂಚಾಯಿತಿ ಕಾಚಮಾಚೇನಹಳ್ಳಿಯಿಂದ ಎಡಿ ಕಾಲೋನಿ ಮಾಚೇನಹಳ್ಳಿಯ ಕಡೆಗೆ ಹೋಗುವ ರಸ್ತೆ ಪಕ್ಕದ ತೋಟದ ಮನೆಯಲ್ಲಿ ಪಂಪ್ ಮೋಟಾರು, ಯುಪಿಎಸ್, ಬ್ರಷ್ ಕಟರ್, ಸ್ಟವ್, ಸಿಲಿಂಡರ್, ಟಿಲ್ಲರ್ ಕದ್ದೊಯ್ದಿರುವ ಘಟನೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಾನುವಾರ ನಡೆದಿದೆ. 6 ಎಕರೆಯ ತೋಟದ ಮನೆಯನ್ನು ಲೀಸ್ಗೆ ಹಾಕಿಕೊಂಡು ವಿವಿಧ ಬೆಳೆ ಬೆಳೆದುಕೊಂಡು ಬದುಕು ಕಟ್ಟಿಕೊಂಡಿದ್ದ ರೈತ ರಮೇಶ್ ಕುಮಾರ್ ಮಾಧ್ಯಮದವರೊಂದಿಗೆ ಕಳ್ಳತನದ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ. ರಮೇಶ್ ಕುಮಾರ್ ಅಂತ, ಇದು ಬೆಂಗಳೂರು ಜಮೀನು ನಾವು ಲೀಸ್ಗೆ ಹಾಕೊಂಡಿದ್ವಿ. ಚಂದ್ರಕಲಾ ನಾಗೇಂದ್ರ ಅಂತ ಓನರ್ ಹೆಸರು. ಲೀಸ್ಗೆ ಹಾಕೊಂಡು ವ್ಯವಸಾಯ ಮಾಡ್ತಾ ಇದ್ವಿ. ಊರಿಗೆ ಹೋಗಿದ್ರೆ ಭಾನುವಾರ ನೆನ್ನೆ ಸಾಯಂಕಾಲ ನೋಡ್ಕೊಂಡು ಹೋಗಿ ಎಲ್ಲ ಇತ್ತು, ಲಾಕ್ ಮಾಡ್ಕೊಂಡು ಹೋದ್ರೂ ಬೆಳಗ್ಗೆ ಬಂದು 5 ಗಂಟೆಗೆ ಹೋಗಿ ಬರ್ತೀವಿ. ಹೋಗಿ ಬಂದು ನೋಡಿದಾಗ ಮನೆಯಲ್ಲಿ UPS ಇಲ್ಲ, 2 ಸೆಟ್ ಪಂಪು ಮೋಟ್ರ್ ಇಲ್ಲ, 2 ಬ್ರಷ್ ಕಟ್, ಹುಲ್ ಕಟ್ ಮಾಡೋ ಮಿಷಿನ್ ಇಲ್ಲ, 1 ಟಿಲ್ಲರು ಮತ್ತು ಮನೆ ಒಳಗಡೆ 1 ಸಿಲಿಂಡ್ರು, ಸ್ಟವ್, ಇಷ್ಟು ಸಾಮಾನು ಬೆಳಕರೋದಕ್ಕೆ ನಾವು ಬಂದು ನೋಡೋದಕ್ಕೆ ಯಾವುದೋ ಮೆಟೀರಿಯಲ್ ಇಲ್ಲದೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೀಗ ಎಲ್ಲ ಹೊಡೆದಾಕಿರೋ ಕೀನು ಇಟ್ಟಿಲ್ಲ, ಬೀಗನೂ ಬಿಸಾಕಿದ್ದಾರೆ. ಅಂದಾಜು ಎಷ್ಟು ಕಳ್ತನ? ಅಂದಾಜು 1.5 ಲಕ್ಷ ರೂಪಾಯಿ ಕಮ್ಮಿ ಮೆಟೀರಿಯಲ್ ಸರ್. ಹಿಂದೆ ಏನಾದರೂ ಇದೇ ಥರ ಏನಾದರೂ ಆಗಿತ್ತಾ? ಹಿಂದೆ ಎಂದು ಆಗಿದೆ ಸರ್, ಇದೇ ಫಸ್ಟ್ ಟೈಮ್ ಹಿಂಗೆ ಆಗಿರೋದು. ಸುತ್ತಲೂ ಎಲ್ಲಾದರೂ ಸುತ್ತಮುತ್ತ ಆ ಸಣ್ಣ ಹೋಗೋ ಕೇಬಲ್ ಪ್ಯಾನಲ್ ಬೋರ್ಡು ಅಂತ ಮೇಲ್ಗಡೆ ಒಬ್ಬರದು ಪ್ಯಾನಲ್ ಬೋರ್ಡ್ ಹೋಗಿ ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿತ್ತು. ಇಷ್ಟೊಂದು ಮೆಟೀರಿಯಲ್ ಹೋಗಿದ್ದು ಇದೇ ಮೊದಲನೇ ಸರಿ ಈ ಏರಿಯಾದಲ್ಲಿ. ಯಾರ ಮೇಲೆ ಆದರೂ ಏನಾದರೂ ಅನುಮಾನ ಇದೆ ನಿಮಗೆ? ಹೆಂಗೆ ಅನುಮಾನ ಕೊಡೋಕ್ಕಾಗ ಸರ್, ಯಾರ ಮೇಲೆ ಅಂತ ಏನೂ ಹೇಳೋಕ್ಕಾಗ್ತಿಲ್ಲ. 1.5 ಲಕ್ಷ ರೂಪಾಯಿ ಮೆಟೀರಿಯಲ್ಲಿಗೆ ಹೋಗಿದೆ. ಇವಾಗ ನಮ್ಮ ಸುಮ್ಮನೆ ನಮ್ಮ ಕೈಯಾರ ನಾವು ಕಟ್ಕೊಡ್ಬೇಕು. ಅಲ್ಲಿ ಕಂಪ್ಲೇಂಟ್ ಏನಾದರೂ ಮಾಡಿದ್ರಾ? ಕಂಪ್ಲೇಂಟ್ ಮಾಡಿದ್ವಿ ಸರ್, ಬರ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, PSI ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಗಾಡಿ ಪಂಪು ಮೋಟ್ರ್ ಅಂತ ಎತ್ತಕ್ಕಾಗಲ್ಲ ಸರ್. 30 HP ಮೋಟ್ರ್, ಟಾಟಾ AC ಆಟ ಎಲ್ಲ ತೋಟದ ಮನೆಗಳೆಲ್ಲ ಈ ಕಡೆ ಒಂದಿದೆ, ಈ ಕಡೆ ಲಾಸ್ಟ್ ಒಂದಿದೆ. ಇಲ್ಲಿ ಇಷ್ಟು ದಿನ ಫ್ಯಾಮಿಲಿ ಇದ್ರು ಅವರು. ಏನು ಮಾಡ್ತಿಲ್ಲ? UPS ಸೆಟ್ ಇತ್ತು, ಬಾಕ್ಸ್ ಟ್ರಾಲಿ ಸಮೇತ ಸಿಲಿಂಡರ್ ಅಡುಗೆ ಮಾಡೋದು. ಇದು ಡೋರು, ಇದಕ್ಕೊಂದು ಕೀ ಇತ್ತು, ಅದಕ್ಕೊಂದು ಕೀ ಇತ್ತು, 2 KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಗೂಡ್ಸ್ ವಾಹನಕ್ಕೆ ಬೈಕ್ ಡಿಕ್ಕಿ, ಸರಣಿ ಅಪಘಾತ, ಯುವಕ ದಾರುಣ ಸಾವು. ಓವರ್ಟೇಕ್ ತಂದ ಅವಾಂತರ, 2 ಖಾಸಗಿ ಬಸ್ಗಳ ನಡುವೆ ಡಿಕ್ಕಿ, ಪ್ರಯಾಣಿಕರ ಜೀವದ ಜೊತೆ ಚಾಲಕ ನಿರ್ವಾಹಕರ ಚೆಲ್ಲಾಟ. ಫೆಂಗಲ್ ಚಂಡಮಾರುತ ಎಫೆಕ್ಟ್, ಆರೋಗ್ಯದ ಕಡೆ ಇರಲಿ ಎಚ್ಚರ, ಸಾರ್ವಜನಿಕರಿಗೆ ಕರೆ ನೀಡಿದ ಆರೋಗ್ಯಾಧಿಕಾರಿ. ಸರಣಿ ಕಳ್ಳತನ ಮಾಡುತ್ತಿದ್ದ ಇರಾನಿ ಗ್ಯಾಂಗ್, ಆರೋಪಿಗಳು ಅಂದರ್, ನಿಟ್ಟುಸಿರು ಬಿಟ್ಟ ಸಾರ್ವಜನಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.